ತುಂಬಾ ಖುಷಿ ಆಗುತ್ತೆ. ಸಂತೂನ ನಾನು ಸುಮಾರು ಒಂದು 10 ವರ್ಷದಿಂದ ಆಗಿದ್ದೆ. ಒಂದು ನಿಮಿಷ ಸರ್ ಬಿಡಿ ಸರ್, ಪಾಪ ಮಾತಾಡ್ಲಿ. ಕುಡಿ ಮೈಕ್ ಕೊಡಿ ಅವರಿಗೆ. ಮೇಡಮ್, ಆರ್ಟ್ ನೋಡಿ ತುಂಬಾ ಚೆನ್ನಾಗಿದೆ. ಈ ವರ್ಷ ಪಕ್ಕ ಹಿಟ್ ಮೇಡಮ್. ಹುಡುಗರಿಗೆ ಇದು ನ್ಯಾಷನಲ್ ಅಂತ ಮೇಡಮ್. ನಮ್ಗೆ ಇನ್ನೂ ಇದಕ್ಕೆ ಎಷ್ಟೋ ಸರಿ ನೀವು ವಿಡಿಯೋ ಹಾಕ್ತಾರೆ, ನಾನು ಕಮೆಂಟ್ ಅಲ್ಲಿ ಹೇಳ್ತಿದ್ದೆ ಹಳೆ ಸನ್ಯಾಸಿ ಒಬ್ರು ನೋಡಲೇ ಇಲ್ಲ. ಅದೇ ಬೇಜಾರು. ಆಯ್ತು, ಇದ್ರ ಬಗ್ಗೆ ನಮ್ಮ ಗುರುಗಳು ಒಂದು ಮಾತಾಡಿದ್ದಾರೆ. ಅವ್ರು ಯಾರು ಅಂತ ಕೇಳ್ಬಿಡಿ, ಅವ್ರ ಹೆಸರು ಅವ್ರು ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿ. ಸರಿ, ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ, ಅರ್ಥ ತಿಳ್ಕೊಬಿಡಿ. ಇಲ್ಲಿ ತುಂಬಾ ಜನ ಕುಡಿತೀರ ಅಂತ ಅನ್ಕೊಂತೀನಿ ಅಲ್ವಾ? ಅವ್ರೆಲ್ಲರಿಗೂ ಒಂದು ಮಾತಾಡ್ಬೇಕು ನೋಡಿ, ಏನ್ ಕುಡಿತೀರ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾನು ಫ್ರೆಂಡ್ಸ್ ಎಲ್ಲ ಹೇಳ್ತೀನಿ, ಅದು ನೀವಾಗ ಎತ್ತಿಟ್ಕೊಳ್ಳಿ. ಯಾವ ಫ್ರೆಂಡ್ ನಮ್ಮ ಗುರುಗಳು ಹೇಳಿರೋದು ನಾನಲ್ಲ. ಹೇಳ ಪ್ರಾಬ್ಲಮ್ will come like as 2000 and 5000. You must take for it as royal challenge. Otherwise, people will call you Ash Goldman, and people will blacklist to you and take the green label and walk like Johnny Walker. Means ಸ್ವಲ್ಪ ಆಗ್ತಿದೆ ತಡಿ. Okay, think like director special and it escorts as a black dog. Your young sir, young matartidira. And assistance of your teacher, then there will be a very good value for your signature. Sir, ಒಂದೇ ಒಂದು ನಿಮಿಷ ಸರ್ ಮಾತಾಡ್ತೇನೆ ಸರ್. ಸರ್ ಇನ್ನೂ ಒಂದು 2 ಗ್ರಾಂಡೇಶ್ ಹೇಳ್ತೀನಿ ಸರ್. ಸರಿ ಸರ್, ಇಷ್ಟು ದೂರ ಬಂದ್ಬಿಟ್ಟೆ, ಒಂದು 2 ಸ್ಟೆಪ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಕಂಗ್ರಾಚುಲೇಟ್ ಮಾಡಿದ್ರಿ. ಕಂಗ್ರಾಚುಲೇಟ್ ಬ್ರದರ್ನ. ಥ್ಯಾಂಕ್ ಯು ಸೋ ಮಚ್. ಪಾಪ ಕುಡಿದಿರೋರೇ ತುಂಬಾ ಚೆನ್ನಾಗಿದ್ದಾರೆ, ಆರಾಮಾಗಿ ನೋಡ್ತಾ ಇದ್ದಾರೆ ಫಂಕ್ಷನ್ ಎಲ್ಲ. ಮೊದಲನೇದಾಗಿ ಅಫಿಷಿಯಲ್ ಆಗಿ ಎಲ್ಲರಿಗೂ ನಮಸ್ಕಾರ. 3ನೇ ಸರಿ ಕೇಳ್ತಿದ್ದೀನಿ, ಅದಕ್ಕೆ ಇನ್ನು ಯಾವ ಕಡೆಯಿಂದ ಯಾರು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ ನನಗೆ. ಅಂಡ್ ಏನೇ ಇರ್ಬೋದು, ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕಥೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ಸಂತೂನ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಸಂತು ಮಾಡಿರೋ ಒಂದಷ್ಟು ಕಥೆಗಳು ನನಗೆ ಆಗಲಿ, ವಿಕ್ಕಿ ಆಗಲಿ, ಎಲ್ಲರಿಗೂ ಗೊತ್ತು. ಈ ಸಿನಿಮಾ ಬೆಸ್ಟ್ ಕಂಟೆಂಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ಅಂತೂ. ತುಂಬಾ ಚೆನ್ನಾಗಾಗಲಿ ಈ ಸಿನಿಮಾ. ದೆನ್ ಹೀರೋ ಬಗ್ಗೆ ನಾನು ಹೇಳಬೇಕು, ತುಂಬಾ ಅರ್ಜಿದೆ ಅನ್ಸುತ್ತೆ ಅವ್ರಿಗೆ. ಯಾಕಂದ್ರೆ ನಾನು ನಿನ್ನೆ ಜಯನಗರಿಂದ ಬರ್ತಾ ಇರ್ಬೇಕಾದ್ರೆ ಅವ್ರು ವಿಡಿಯೋ ಮಾಡ್ತಾ ಇರೋದನ್ನ ನೋಡಿದೆ ನಾನು. ಸೊ ಒಳ್ಳೇದಾಗ್ಲಿ. ರೋಡ್ ಇಳಿದು ಪ್ರಮೋಷನ್ ಮಾಡ್ತಿದ್ರ, ತುಂಬಾ ಒಳ್ಳೇದು ಕಲಾವಿದರಿಗೆ. ನಿಮ್ಗೆ ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ. ಹೀರೋಯಿನ್ಸ್ಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಾಗತ್ತೆ. ಒಂದು ಸಂತು ಮೇಲೆ ಒಂದು ಸಣ್ಣ ಕಂಪ್ಲೇಂಟ್ ಇದೆ, ಅದೇನೋ ನನಗೆ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡ್ಬಿಟ್ಟಿದ್ದಾರೆ, ಹೀರೋಯಿನ್ಗಳೇ ಕೊಡ್ಲಿಲ್ಲಪ್ಪ. ಅದೇನೋ ಮುಟ್ಟಿದ್ರೆ ಸರ್ ಇದು ಚಿತ್ರದುರ್ಗ ಸಿನಿಮಾ ಸರ್, ಮುಟ್ಟಂಗಿಲ್ಲ ಅಂತಿದ್ರು. ಪ್ರೊಡ್ಯೂಸರ್ದು ಡೈರೆಕ್ಟ್ರು ಎಲ್ಲ ದೂರದಲ್ಲೇ ಪಿಕ್ಚರ್ ಮುಗಿಸ್ಬಿಟ್ರು. ಅದು ಯಾಕೆ ಆ ಥರ ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ. ಅದೊಂದು ಸಣ್ಣ ಕಂಪ್ಲೇಂಟ್ ಇದೆ ಸಂತು ಮೇಲೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಇದೇ ವರ್ಷದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾದಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಹೇಳಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಹೊಸ ಟೀಮ್ಸ್ ಇಂಡಸ್ಟ್ರಿಯಲ್ಲಿ ಬಂದಾಗ. ನಾನು ಆಲ್ರೆಡಿ ಹೇಳಿದೆ, ಸೊ ಇನ್ನೊಂದು ಹೊಸ ಆ್ಯಕ್ಟರ್ಸ್, ಆ್ಯಕ್ಟ್ರೆಸಸ್, ಪ್ರೊಡ್ಯೂಸರ್ಸ್, ಟೆಕ್ನಿಕಲ್ ಟೀಮ್ ಒಂದು ತುಂಬಾ ಇಂಡಸ್ಟ್ರಿಯಲ್ಲಿ ಬರ್ತಾ ಇದ್ದೀರಾ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಪ್ರಯತ್ನ ಯಾವತ್ತೂ ತುಂಬಾ ಮುಖ್ಯ. ಸೊ ಪ್ರಯತ್ನ ಪಡ್ತಾ ಇರಬೇಕು, ಆ್ಯಂಡ್ ಎವ್ರಿ ಡೇ ಪ್ರಯತ್ನ ಪಡ್ತಾ ಇರಬೇಕು ಅಂತ ಯಾವತ್ತೂ. Life, acting, cinema is a journey, so you should learn every day, be grateful every day and experience new things every day ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಂತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನೀವೇನೇನು ತೋರಿಸಿದ್ದೀರ, ಟೀಸರ್ಸ್, ಟ್ರೇಲರ್ಸ್, ಸಾಂಗ್ಸ್ ತುಂಬ ಚೆನ್ನಾಗಿದೆ. ಐ ಆಲ್ವೇಸ್ ಬಿಲೀವ್, ನಾನು ಹೇಳಿದೆ ದಟ್ ಈಸ್ ಅ ವೆರಿ ಕ್ರಿಯೇಟಿವ್ ಡೈರೆಕ್ಟರ್, ಸೊ ಐ ಆಮ್ ಶೋರ್ ದಟ್ ಆನ್ ಸ್ಕ್ರೀನ್ ಏನೋ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಇವತ್ತು ಇಲ್ಲಿವರೆಗೂ ವರ್ಕ್ ಮಾಡಿಲ್ಲ, ಮೇ ಬಿ ಒಂದು ಅದ್ಭುತವಾಗಿರೋದು ಒಂದು ಕತೆ ಕಾಂಟೆಂಟ್ ನಮ್ಮಿಬ್ರು ಕಾಂಬಿನೇಷನ್ ಕಾಯ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಬಟ್ ಐ ವಾಂಟ್ ಟು ವಿಶ್ ಎವ್ರಿಬಡಿ, ಪ್ರತಿಯೊಬ್ಬರು ಪರ್ಸನ್. ಸಂತು ಆಲ್ಸೋ ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ. ಸಾಂಗ್ ನೋಡಿದ್ರೆ ನೀವೇ ಮಾಡಿದ್ದೀರಿ ಅಂತ ಕಾಣಿಸ್ತಾ ಇದೆ. ಹಿ ಹ್ಯಾಸ್ ದಿಸ್ ಸ್ಟೈಲ್ ಆಫ್ ಕೊರಿಯೋಗ್ರಫಿ, ಆ್ಯಂಡ್ ನಾವು ಸುಮಾರು ಮಾಸ್ ಸಾಂಗ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಆ್ಯಂಡ್ ಎಲ್ರಿಗೂ, ನಿಮ್ಮಿಬ್ರಿಗೂ, ಆಲ್ ದಿ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಎಲ್ರಿಗೂ ಒಳ್ಳೆಯದಾಗಲಿ. ವೆಲ್ಕಮ್ ಟು ಸ್ಯಾಂಡಲ್ವುಡ್. ಆ್ಯಂಡ್ if you work hard and if you work with dedication, ಈ ಇಂಡಸ್ಟ್ರಿಗಿಂತ ಕೊಡುವಂಥ ಸಕ್ಸಸ್ ಆಗಲಿ, ಪ್ರೀತಿ ಆಗಲಿ, ಪ್ರೋತ್ಸಾಹ ಯಾವ ಇಂಡಸ್ಟ್ರಿಯಲ್ಲಿ ಇಲ್ಲ ಬೇರೆ. ಸೊ ಒಳ್ಳೇದಾಗಲಿ ಎಲ್ರಿಗೂ. ಆ್ಯಂಡ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ತುಂಬ ಚೆನ್ನಾಗಾಗಲಿ ಸರ್. ವೆಲ್ಕಮ್ ಟು ಇಂಡಸ್ಟ್ರಿಯಲ್ಲಿ. ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡಿ ನೀವು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಪ್ರೆಸ್ ಅಂಡ್ ದ ಮೀಡಿಯಾ. ಇಲ್ಲಿ ಈ ಒಂದು ವೆನ್ಯೂ ಅಲ್ಲಿ ಬಂದು ಒಂದು ಕನ್ನಡ ಸಿನಿಮಾಗೆ ಆಗುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ ಹೇಳಿದ್ರೆ ವೆರ್ ಆರ್ ಯು? ಪ್ಲೀಸ್ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ, ಪ್ಲೀಸ್ ಪ್ಲೀಸ್. ಸತೀಶ್ ಅವರೇ ಬನ್ನಿ. ಸೊ ಅವ್ರು ಜೋರಾಗಿ ಚಪ್ಪಾಳಿ ಕೊಡಬೇಕು. ಕನ್ನಡ ಸಿನಿಮಾಗಳಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ದೊಡ್ಡ ವೆನ್ಯೂ ತುಂಬ ಅದ್ರ ಕೊಟ್ಟಿದ್ದಕ್ಕೆ, ಎಂಕರೇಜ್ ಮಾಡಿದ್ದಕ್ಕೆ. ಯು ರಿಯಲಿ ಹ್ಯಾವ್ ಟು ಬಿ ಅ ಲವರ್ ಆಫ್ ಸ್ಯಾಂಡಲ್ವುಡ್ ಇನ್ ಫಿಲ್ಮ್ಸ್ ಅಂತ. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ಸೋ ಸಪೋರ್ಟಿವ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ. ಅವ್ರ ಪ್ಯಾಷನ್ ನೋಡಿದ ಮೇಲೆ ಐ ರಿಯಲಿ ಹ್ಯಾಡ್ ಟು ಮೆನ್ಷನ್ ಹಿಮ್. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ, ಕೀಪ್ ಸ್ಮೈಲಿಂಗ್. ಇವಾಗ ನನಗೆ ಹಬ್ಬ ಮುಗ್ದಿದೆ, ಸೊ ಎಲ್ರಿಗೂ ಹಬ್ಬ ಸ್ಪರ್ಶಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಈ ಕತೆ ಶುರುವಾದಾಗಿಂದ ಇದು ಶೂಟಿಂಗ್ ಆಗಲಿ ಮುಗಿದು ಎಲ್ಲದೂ ಗೊತ್ತು. ನಮ್ಮ ನಿರ್ದೇಶಕರಾದಂಥ ಪ್ರತಾಪ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ನಮ್ಮ ರಕ್ಷಿತ್ ಏನಂದರೆ ಅವರು 24/7 ಆ್ಯಕ್ಟ್ ಮಾಡೋಕ್ಕೆ ರೆಡಿ ಇರುವಂಥ ಒಬ್ಬ ನಟ. ಅಷ್ಟೊತ್ತು ಯಾವಾಗಲೂ ಡೈರೆಕ್ಟ್ರ್ ಜೊತೆ ಓಡಾಡ್ಕೊಂಡು, ಸಂತೋರ್ ಜೊತೆ ಓಡಾಡ್ಕೊಂಡು ಇಡೀ ಸಿನಿಮಾನ ನಿಜವಾಗ್ಲೂ ನೀವೆಲ್ಲ ರೆಡಿ ಮಾಡೋ ನೆಗಲ್ ಮೇಲೆ ಹಾಕಿದ್ದೀರಾ. ಪಾಪ ಅವನು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ನೀವು ಸಪೋರ್ಟ್ ಮಾಡಿ. ರಕ್ಷಿತ್ 100% ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಂಗೆ ಅನುಷ, ಸಂಜನಾ, ಇನ್ನೊಬ್ಬರು ಇವ್ರು 3 ಜನಕ್ಕೆ ಒಳ್ಳೇದಾಗಲಿ. ಆಲ್ರೆಡಿ ಸಿನಿಮಾಗಳು ಮಾಡಿದ್ದಾರೆ. ಈಗ ನಿಮ್ಗೊಂದು ದೊಡ್ಡ ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದಾರೆ. ಹಂಗೆ ಸಂತು ಮಾಸ್ಟ್ರು, ನಾವು ಬರೀ ಸಂಜೆ ಮೇಲೆ ಸಿಗ್ತಾ ಇದ್ವಿ. ಈ ಸರಿನೂ ಸಂಜೆನೇ ಸಿಕ್ಕಿದ್ದೀವಿ. ಮಾಸ್ಟ್ರು ಸಾಂಗ್ ಯಾವಾಗಲೂ ನಾನು ಫ್ಯಾನು. ಹಂಗೆ ಆ ಮಾಸ್ಟ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ನಮ್ಮ ಪ್ರಶಾಂತ್ ಕಲ್ಲೂರವರು ಭಾಳ ಹೊಸಬ್ರ ಮೇಲೆ ತುಂಬ ಇನ್ವೆಸ್ಟ್ ಮಾಡಿ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಮಾಡಿದ್ದಾರೆ. ಅವರು ಧೈರ್ಯಕ್ಕೆ ಮೆಚ್ಚಬೇಕು. ಪ್ರಶಾಂತ್ ಸರ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಿ ಇಂಡಸ್ಟ್ರಿಗೆ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ ನಮ್ಮ ಹರೀಶ್ ರೆಡ್ಡಿ ಅವರು ಸಂತು ಅವ್ರು ಯಾವಾಗ ಗೊತ್ತು ಅವಾಗಿಂದ ಗೊತ್ತು. ಭಾಳ ಆತ್ಮೀಯರು. ನಮ್ಮ ಸುಖ ದುಃಖಕ್ಕೆ ಯಾವಾಗಲೂ ಜೊತೆ ನಿಲ್ಲುವಂಥ ಜೀವ ಹರೀಶ್ ರೆಡ್ಡಿ ಅವರು. ಒಳ್ಳೇದಾಗಲಿ. ಹಂಗೆ ಸಂತು ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ. ತುಂಬ ವರ್ಷದ ಗೆಳೆಯ. ಅವನದೆಲ್ಲ ಸೀಕ್ರೆಟ್ ನಮಗೆ ಗೊತ್ತು, ನಮ್ಮದೆಲ್ಲ ಸೀಕ್ರೆಟ್ ಅವನಿಗೆ ಗೊತ್ತು. ಅಷ್ಟೊಂದು ಒಳ್ಳೆ ಗೆಳೆಯರು. ಅವನಿಗೆ ಒಳ್ಳೇದಾಗಲಿ. ಸಂತದ ವಿಷಯ ಏನು ಹೇಳ್ಬೇಕಂದ್ರೆ, ಸಿನಿಮಾ ಏನೇ ಆಗಿದ್ರು ಕತೆ ಮಾತ್ರ ಚೆನ್ನಾಗಿರುತ್ತೆ ಅನ್ನೋ ಕಾನ್ಫಿಡೆಂಟ್. ನಾನು ನೋಡು ಅಂತ ಹೇಳಿದ್ದಾರೆ, ಇನ್ನೂ ನೋಡಿಲ್ಲ. 100% ನನಗೆ ಈ ಕತೆ ಗೊತ್ತು. ಇದು ತುಂಬ ಒಳ್ಳೆ ಸಿನಿಮಾ ಆಗುತ್ತೆ, ಯೂತ್ ಸಿನಿಮಾ ಆಗುತ್ತೆ. ದಯವಿಟ್ಟು ಎಲ್ಲರೂ ಯೂತ್ಸ್ ಹಾಕಿ ಫ್ಯಾಮಿಲೀಸ್ ಎಲ್ಲ ನೋಡುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಹಂಗೆ ನಮ್ಮ ಗುರು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವರು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಪರಮಾತ್ಮ ಸಿನಿಮಾಗೆ. ಅವಾಗಿಂದ ನನ್ನ ಸ್ನೇಹಿತರು, ಒಂದು 15 ವರ್ಷ ಸ್ನೇಹಿತರು. ಅವರು ಇದರಲ್ಲಿ DOP ಮಾಡಿರೋದು ನನಗೆ ಭಾಳ ಖುಷಿ ಇದೆ. ಹಂಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ. ಈ ಸಾಂಗ್ ದೊಡ್ಡ ಹಿಟ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಕ್ಕೆ ಸಕ್ಸಸ್